ನನ್ನ ಜೊತೆಲಿ ನಟ ಲೂಸ್ ಮೋದೆ ಯೋಗಿ ಅವರಿದ್ದಾರೆ. ಚಿತ್ರರಂಗದಲ್ಲಿ 20 ವರ್ಷ ಕಂಪ್ಲೀಟ್ ಆಗಿದ್ದಾರೆ. ಅದ್ರ ಜೊತೆಗೆ 50 ಸಿನಿಮಾ ಹಂತಕ್ಕೂ ಬಂದಿದ್ದಾರೆ. ಸೊ ಒಂದಷ್ಟು ವಿಚಾರಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಕಂಗ್ರ್ಯಾಚುಲೇಷನ್, 20 ವರ್ಷಗಳ ಪೂರೈಕೆ, ಜೊತೆಗೆ 50 ಸಿನಿಮಾನು ಮುಗಿಸಿದ್ದೀರಾ, ಮತ್ತೊಂದು ಸಿನಿಮಾಗೂ ಸಜ್ಜಾಗಿದ್ದೀರಾ. ಏನ್ ಅನಿಸುತ್ತಾ ಆ 20 ವರ್ಷಗಳ ಜರ್ನಿಯನ್ನ ನೆನೆದರೆ? ಖುಷಿ ಆಗತ್ತೆ. ಅಂಡ್ 20 ವರ್ಷ ಆಯ್ತಲ್ಲ ಅನ್ನೋದು ಒಂದು ಆಶ್ಚರ್ಯ, ಎಷ್ಟು ಬೇಗ ಆಯ್ತು ಅನ್ನೋದು. ಇನ್ನ ಈಗ ರೀಸೆಂಟ್ ಆಗಿ ಏನೋ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಅನ್ನೋ ತರ ಒಂದು ಫೀಲಿಂಗ್ ಇದೆ. ಬಿಕಾಸ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಥವಾ ಬಂದಾದ್ಮೇಲೆ ಈ ತರದ್ ಒಂದು ನನ್ನ ಜೀವನದಲ್ಲಿ ನಡೆಯುತ್ತೆ, ಇಷ್ಟು ಲಾಂಗ್ ಜರ್ನಿ ಅನ್ನೋದು ಗೊತ್ತಿರ್ಲಿಲ್ಲ ನನಗೆ. ಸೊ ಆಗ್ತಿದೆ, ತುಂಬಾ ಖುಷಿ ಆಗಿದ್ದೀನಿ. 20 ವರ್ಷಗಳಲ್ಲಿ ಏನ್ ಕಲ್ತ್ರಿ? ಕಲ್ತಿದ್ದು ತುಂಬಾನೇ ಇದೆ. ಅಂದ್ರೆ ಇನ್ ಡೀಟೇಲ್ ಆಗಬೇಕು ಅಂದ್ರೆ ನಾನು ಒಂದು ಸಪ್ರೇಟ್ ಶೋ ಮಾಡೋಣ, ಅಲ್ಲಿ ಹೇಳ್ತೀನಿ. ಬಟ್ ನನ್ಗಿದೊಂದು ಫೀಲಿಂಗ್ ತುಂಬ ಚೆನ್ನಾಗಿದೆ ಈಗ. ಈಗ ಮತ್ತೆ ನಂಬರ್ ಹೇಳಬೇಕು ಅಂದರೆ 1, 2, 3 ಶುರು ಮಾಡಿ ಇವಾಗ 9ನೇ ನಂಬರಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದೊಂದು ಫೀಲಿಂಗ್ ಇದೆ. ಆ್ಯಂಡ್ ತುಂಬ ಒಂದು ಒಳ್ಳೆ ಫ್ಯೂಚರ್ ಕಾಣಿಸ್ತಿದೆ ನನಗೆ, ಅದನ್ನು ಮಾತ್ರ ಹೇಳ್ಬೋದು. 50 ಸಿನಿಮಾ ಸುಲಭ ಅಲ್ಲ, ಸೋಲು ಗೆಲುವು ಅದ ನೆಕ್ಸ್ಟ್. 50 ಅನ್ನುವಂಥದ್ದು ಒಬ್ಬ ನಟನ ಬಾಳಲ್ಲಿನೇ ಒಂದು ಮೈಲಿಗಲ್ಲು. ಸೊ ಆ ಒಂದು ಸಿನಿಮಾ ತುಂಬ ವಿಶೇಷವಾಗಿತ್ತು. ಇದು ನೋಡಿದಾಗ ಇನ್ನೂ ಬೇರೆ ಥರದ ಸಿನಿಮಾ ಅಂತ ನಮಗನಿಸ್ತಿದೆ ಫಾರ್ ಎವರ್. ಹೌದು, ಖಂಡಿತವಾಗ್ಲೂ ಬೇರೆ ಥರದ್ದೇ ಇರುತ್ತೆ. ಕಿಂಗ್ ಬೇರೆ ಥರದ ಸಿನಿಮಾ, ಇದು ಬೇರೆ ಥರದ ಸಿನಿಮಾ. ಆ್ಯಂಡ್ ಇದು ಒಂದು ಕಂಪ್ಲೀಟ್ ಒಂದು ಲವ್ ಸ್ಟೋರಿ. ಆ್ಯಂಡ್ ಈ ಬೈಕ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರೋ ಅಂಥವ್ರದೊಂದು. ಸೊ ಇದ್ರ ಮೇಲೆ ನಡೆಯುತ್ತೆ ಇದು ಸಿನಿಮಾ. ನನ್ನ ಜೊತೆಲಿ ನಟ ಲೂಸ್ ಮೋದೆ ಯೋಗಿ ಅವರಿದ್ದಾರೆ. ಚಿತ್ರರಂಗದಲ್ಲಿ 20 ವರ್ಷ ಕಂಪ್ಲೀಟ್ ಆಗಿದ್ದಾರೆ. ಅದ್ರ ಜೊತೆಗೆ 50 ಸಿನಿಮಾ ಹಂತಕ್ಕೂ ಬಂದಿದ್ದಾರೆ. ಸೊ ಒಂದಷ್ಟು ವಿಚಾರಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಕಂಗ್ರ್ಯಾಚುಲೇಷನ್, 20 ವರ್ಷಗಳ ಪೂರೈಕೆ, ಜೊತೆಗೆ 50 ಸಿನಿಮಾನು ಮುಗಿಸಿದ್ದೀರಾ, ಮತ್ತೊಂದು ಸಿನಿಮಾಗೂ ಸಜ್ಜಾಗಿದ್ದೀರಾ. ಏನ್ ಅನಿಸುತ್ತಾ ಆ 20 ವರ್ಷಗಳ ಜರ್ನಿಯನ್ನ ನೆನೆದರೆ? ಖುಷಿ ಆಗತ್ತೆ. ಆ್ಯಂಡ್ 20 ವರ್ಷ ಆಯ್ತಲ್ಲ ಅನ್ನೋದು ಒಂದು ಆಶ್ಚರ್ಯ, ಎಷ್ಟು ಬೇಗ ಆಯ್ತು ಅನ್ನೋದು. ಇನ್ನ ಈಗ ರೀಸೆಂಟ್ ಆಗಿ ಏನೋ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಅನ್ನೋ ತರ ಒಂದು ಫೀಲಿಂಗ್ ಇದೆ. ಬಿಕಾಸ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಥವಾ ಬಂದಾದ್ಮೇಲೆ ಈ ತರದ್ ಒಂದು ನನ್ನ ಜೀವನದಲ್ಲಿ ನಡೆಯುತ್ತೆ, ಇಷ್ಟು ಲಾಂಗ್ ಜರ್ನಿ ಅನ್ನೋದು ಗೊತ್ತಿರ್ಲಿಲ್ಲ ನನಗೆ. ಸೊ ಆಗ್ತಿದೆ, ತುಂಬಾ ಖುಷಿ ಆಗಿದ್ದೀನಿ. 20 ವರ್ಷಗಳಲ್ಲಿ ಏನ್ ಕಲ್ತ್ರಿ? ಕಲ್ತಿದ್ದು ತುಂಬಾನೇ ಇದೆ. ಅಂದ್ರೆ ಇನ್ ಡೀಟೇಲ್ ಆಗಬೇಕು ಅಂದ್ರೆ ನಾನು ಒಂದು ಸಪ್ರೇಟ್ ಶೋ ಮಾಡೋಣ, ಅಲ್ಲಿ ಹೇಳ್ತೀನಿ. ಬಟ್ ನನ್ಗಿದೊಂದು ಫೀಲಿಂಗ್ ತುಂಬ ಚೆನ್ನಾಗಿದೆ ಈಗ. ಈಗ ಮತ್ತೆ ನಂಬರ್ ಹೇಳಬೇಕು ಅಂದರೆ 1, 2, 3 ಶುರು ಮಾಡಿ ಇವಾಗ 9ನೇ ನಂಬರಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದೊಂದು ಫೀಲಿಂಗ್ ಇದೆ. ಆ್ಯಂಡ್ ತುಂಬ ಒಂದು ಒಳ್ಳೆ ಫ್ಯೂಚರ್ ಕಾಣಿಸ್ತಿದೆ ನನಗೆ, ಅದನ್ನು ಮಾತ್ರ ಹೇಳ್ಬೋದು. 50 ಸಿನಿಮಾ ಸುಲಭ ಅಲ್ಲ, ಸೋಲು ಗೆಲುವು ಅದ ನೆಕ್ಸ್ಟ್. 50 ಅನ್ನುವಂಥದ್ದು ಒಬ್ಬ ನಟನ ಬಾಳಲ್ಲಿನೇ ಒಂದು ಮೈಲಿಗಲ್ಲು. ಸೊ ಆ ಒಂದು ಸಿನಿಮಾ ತುಂಬ ವಿಶೇಷವಾಗಿತ್ತು. ಇದು ನೋಡಿದಾಗ ಇನ್ನೂ ಬೇರೆ ಥರದ ಸಿನಿಮಾ ಅಂತ ನಮಗನಿಸ್ತಿದೆ ಫಾರ್ ಎವರ್. ಹೌದು, ಖಂಡಿತವಾಗ್ಲೂ ಬೇರೆ ಥರದ್ದೇ ಇರುತ್ತೆ. ಕಿಂಗ್ ಬೇರೆ ಥರದ ಸಿನಿಮಾ, ಇದು ಬೇರೆ ಥರದ ಸಿನಿಮಾ. ಆ್ಯಂಡ್ ಇದು ಒಂದು ಕಂಪ್ಲೀಟ್ ಒಂದು ಲವ್ ಸ್ಟೋರಿ. ಆ್ಯಂಡ್ ಈ ಬೈಕ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರೋ ಅಂಥವ್ರದೊಂದು. ಸೊ ಇದ್ರ ಮೇಲೆ ನಡೆಯುತ್ತೆ ಇದು ಸಿನಿಮಾ.